ನಮಸ್ತೆ ಕರ್ನಾಟಕ. ಎಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ನಂಬಿದ್ದೇನೆ. ಇವತ್ತು ಗುರುಪುಷ್ಯಾಮೃತ ಯೋಗ. ಬಹುಶಃ ಎಲ್ಲರೂ ಗಡಿಬಿಡಿಯಲ್ಲಿರ್ತೀರಿ ಅಲ್ವಾ? ಪೂಜೆ ಪುರಸ್ಕಾರ ಒಂಥರ ಹಬ್ಬದ ರೀತಿ. ಹಾಗೆ ನಾನು ಇವತ್ತು ಸಹಿತ ನಿಮ್ಮ ಮುಂದೆ ರಾಯರಿಲ್ಲ, ರಾಯರೇನು ಮಾಡ್ತಾರೆ, ರಾಯರು ಪೂಜೆ ಮಾಡಿ ತುಂಬ ಪೂಜೆ ಮಾಡಿದೆ, ತುಂಬ ವ್ರತಗಳನ್ನು ಮಾಡಿದೆ, ಆದರೆ ಅದರಿಂದ ನನಗೇನು ಫಲ ಬರಲಿಲ್ಲ, ರಾಯರೇನೂ ಮಾಡಲಿಲ್ಲ ಅನ್ನೋರು ರಾಯರ ಪವಾಡ ಹೇಗಿರುತ್ತೆ ಅನ್ನೋದನ್ನು ನಾನಿವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಬಹುಶಃ ಇದೆಲ್ಲ ಆಗುವಾಗ ನಮಗೇನು ಆಗಲ್ಲ ಅನ್ನುವಾಗ ನಮ್ಮ ಕರ್ಮ ಫಲಗಳು ಎಷ್ಟಿರುತ್ತೆ ಅಂತ ಯೋಚನೆ ಸಹಿತ ನಾವು ಮಾಡ್ತೀವಿ. ಕರ್ಮ ಕಳೆಯೋದೇ ಇಲ್ವಾ, ಇಷ್ಟು ವರ್ಷದಿಂದ ನಿನ್ನ ಪೂಜೆ ಮಾಡ್ತಾ ಇದ್ದೀನಿ, ಕರ್ಮನೇ ಕಳೆಯೋದಿಲ್ವಾ ಅಂತ ಸಹಿತ ರಾಯರ ಹತ್ರ ನಾವು ಹೇಳುವಂಥದ್ದು ಸಹಜ ಅಲ್ವಾ? ಸಹನೆ ತಾಳ್ಮೆ ಇರಬೇಕು ಅಂತಾರೆ. ಒಮ್ಮೊಮ್ಮೆ ಆ ಸಹನೆ ತಾಳ್ಮೆನೂ ಕಾಯಕ್ಕಾಗಲ್ಲ, ಅದು ಗೊತ್ತಿರುವಂಥ ವಿಷಯ. ಯಾಕಂದರೆ ಕಷ್ಟ ಸಮಸ್ಯೆಗಳು ಬಂದಾಗ ಎಷ್ಟು ಸಹನೆಯಿಂದ ಇರಲಿ, ಎಷ್ಟು ತಾಳ್ಮೆಯಿಂದ ಇರಲಿ ಅಂತ ನಮಗನ್ನಿಸುತ್ತೆ, ಅದಂತೂ ಸಹಜ. ಆದರೆ ರಾಯರಂತೂ ಇದ್ದಾರೆ, ನಮ್ಮನ್ನು ಬಿಡೋದಿಲ್ಲ, ಕೈ ಬಿಡೋದಿಲ್ಲ, ಹಿಡಿದು ಕೈಯಂತೂ ಖಂಡಿತ ಬಿಡೋದಿಲ್ಲ. ರಾಯರಿದ್ದಾರೆ ಅನ್ನೋ ನಂಬಿಕೆ ಮಾತ್ರ ನಮ್ಮಲ್ಲಿ ಅಚಲವಾಗಿದೆ. ಹಾಗಾದರೆ ನಾನು ಹೇಳುವಂಥ ಅದ್ಭುತವಾದಂತಹ ರಾಯರ ಪವಾಡ ಏನು? ಒಬ್ಬ ಪುಣ್ಯಾತ್ಮನಿಗೆ ಎದೆನೋವು ಬಂದಾಗ ಇಡೀ 300 ಕಿಲೋಮೀಟರ್ 150 ಕಿಲೋಮೀಟರು ಗಾಡಿ ಡ್ರೈವಿಂಗ್ ಮಾಡಿ ಆಸ್ಪತ್ರೆಗೆ ಹೋಗಿ ತಲುಪ್ತಾರೆ ಅಂದರೆ ಎಂಥ ಆಶ್ಚರ್ಯ! ರಾಯರು ಏನು ಮಾಡಿದರು? ಹಾಗಾದರೆ ಡಾಕ್ಟ್ರು ಏನಂದರು? ಅಲ್ಲಿ ಡಾಕ್ಟ್ರು ಏನು ಆಶ್ಚರ್ಯಪಟ್ಟರು? ಕೇಳಿದವರಿಗೆ ನಮಗೆ ರೋಮಾಂಚನ ಆಗಿತ್ತು, ಆ ರೀತಿ ಆಗಿತ್ತು. ಹಾಗಾದರೆ ಆ ವ್ಯಕ್ತಿಗೆ, ರಾಯರ ಭಕ್ತರಿಗೆ ಆಗಿದ್ದಾದರೂ ಏನು? ರಾಯರ ಭಕ್ತರು ಮಂತ್ರಾಲಯಕ್ಕೆ ಹೋಗಿ ಮುದ್ರೆಯನ್ನು ಹಾಕ್ಸ್ಕೊಂಡು ಬಂದಿದ್ದಾರೆ, ನಾನ್ ವೆಜನ್ನು ಬಿಟ್ಟಿದ್ದಾರೆ. ಆಮೇಲೆ ಗುರುವಾರ ಎಲ್ಲೂ ಹೋದರೂ ಸಹಿತ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕಿದಂಥ ಆಹಾರವನ್ನು ಸ್ವೀಕಾರ ಮಾಡಲ್ಲ. ಮತ್ತು ತನ್ನ ಎಲ್ಲ ತುಂಬ ಕಷ್ಟಜೀವಿಯಾದಂಥ ವ್ಯಕ್ತಿ ಕೆಲಸವನ್ನೆಲ್ಲ ಮಾಡುವಾಗ ರಾಯರ ನಾಮಸ್ಮರಣೆಯನ್ನು ಮೊಬೈಲಲ್ಲಿ ಹಾಕ್ಕೊಂಡು ಕೆಲಸವನ್ನು ಮಾಡುವಂಥ ರಾಯರ ಭಕ್ತರು. ಯಾವಾಗಲೂ ಹಾಡು ಕೇಳುವಂಥದ್ದು ದೇವಕಿ ನಂದನ ಹಾಡನ್ನು ನಾವೆಲ್ಲರೂ ಕೇಳ್ತೀವಲ್ವ, ಅದನ್ನು ಕೇಳ್ತಾ ಇದ್ರಂತೆ ಅವರು. ಹಾಗೆ ಅವರಿಗೆ ಇತ್ಲಾಗಿ ಇದ್ದಕ್ಕಿದ್ದಂತೆ ಯಾಕೋ ಒಂಥರ ಸುಸ್ತು, ಯಾಕೋ ಒಂಥರ ಸಣ್ಣಕ್ಕೆ ಒಂಥರ ಎದೆನೋವು, ಎದೆ ಉರಿ ಇದೆಲ್ಲ ಬರೋಕ್ಕೆ ಶುರುವಾದಾಗ ಅವರು ಡಾಕ್ಟ್ರನ್ನ ನೋಡ್ತಾರೆ. ಡಾಕ್ಟ್ರನ್ನ ನೋಡಿದಾಗ ಡಾಕ್ಟ್ರ್ ಏನಂತಾರೆ, ಏನು ತೊಂದರೆ ಇಲ್ಲ, ಗ್ಯಾಸ್ಟ್ರಿಕ್ ಆಗಿದೆ ನಿಮಗೆ, ಅದಕ್ಕೆ ಹಾಗಾಗ್ತಾ ಇದೆ ಅಂತ. ಅದಕ್ಕೆ ಹೇಳಿದ್ದು ನೋಡಿ, ಒಂದನ್ನು ನೆನಪಿರಲಿ, ನಿಮಗೆ ಎದೆನೋವು ಶುರು ಆಗ್ತಾ ಇದೆಯಾ, ಎದೆಯಲ್ಲಿ ಉರಿ ಬರ್ತಾ ಇದೆಯಾ, ತುಂಬ ಸುಸ್ತಾಗ್ತಾ ಇದೆಯಾ, ಬೆವರು ತನಗಲ್ಲದಷ್ಟು ಅಂದರೆ ಸೆಕೆಗಾಲಕ್ಕೂ ಇದಾಗುತ್ತೆ, ಅದಕ್ಕೂ ಮಿತಿಮೀರಿ ನಿಮಗೆ ಬೆವರು ಹೋಗ್ತಾ ಇದೆಯಾ, ದಯವಿಟ್ಟು ಒಳ್ಳೆ ಡಾಕ್ಟ್ರನ್ನ ನೋಡಿ. ನಿಮಗೆ ಅನಿಸುತ್ತೆ ಈ ಡಾಕ್ಟ್ರು ಒಳ್ಳೆಯವರು, ಸಜೆಷನ್ ಚೆನ್ನಾಗಿ ಕೊಡ್ತಾರೆ, ಅಂಥ ಡಾಕ್ಟ್ರನ್ನ ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ನೋಡಿ, ಗ್ಯಾಸ್ಟ್ರಿಕ್ ಅಂತ ಕೊಡ್ತಾರೆ, ಗ್ಯಾಸ್ಟ್ರಿಕ್ ಅಂತ ಕೊಟ್ಟು 1 ವಾರದ ತನಕ ಆ ಮೆಡಿಷನ್ನಲ್ಲಿ ದಿನ ಕಳೀತಾರೆ. ಆದರೂ ದಿನ ಕಳೆದ್ರೂ ಸಹಿತ ಅಲ್ಲಿ ಯಾವುದೇ ರೀತಿಯ ಚೇಂಜಸ್ ಇಲ್ಲ. ಯಾಕಂದರೆ ಅವ್ರು ಕೊಟ್ಟಿದ್ದು ಗ್ಯಾಸ್ಟ್ರಿಕ್ ತಾನೆ, ಅವ್ರಿಗೆ ಆಗಿರೋದು ಬೇರೆ. ಹಾಗಿರುವಾಗ ಅದು ಎಲ್ಲಿ ಮೆಡಿಷನ್ ತಾಗುತ್ತೆ? ಆದರೆ ಕಾಕಾತಾಳಿಯೂ ಏನೂ ಗೊತ್ತಿಲ್ಲ, ರಾಯರ ಅನುಗ್ರಹ ಏನೂ ಗೊತ್ತಿಲ್ಲ. ಅವ್ರು ಹೋಗ್ತಿರ್ಲಿಲ್ಲ ಆಸ್ಪತ್ರೆಗೆ. ಇಲ್ಲೇ ಆಸ್ಪತ್ರೆ ಅಲ್ಲ, ಅಲ್ಲೇ ತನ್ನ ಊರಲ್ಲೇ ನೋಡ್ಕೋತಾ ಇದ್ದರು ಬಿಟ್ಟರೆ ಅಲ್ಲಿಗಂತೂ ಅವ್ರು ಖಂಡಿತ ಹೋಗ್ತಿರ್ಲಿಲ್ಲ. ಕಾಕತಾಳಿ ಏನು ಗೊತ್ತಿಲ್ಲ. ಮದುವೆ ಮುಗಿಸಿ 6ನೇ ತಾರೀಕು ಮದುವೆ ಮುಗಿಸಿ ಬಂದಂಥ ಅವ್ರ ಮಿಸ್ಸಸ್ಸು ರಾತ್ರಿ ಮಲಗಿದ್ದಾರೆ. ಮಲಗಿದವರಿಗೆ ಕಾಲು ಗಂಟು ಎತ್ತಿಡೋಕ್ಕಾಗ್ತಾಯಿಲ್ಲ, ಕಾಲು ಗಂಟಲ್ಲಿ ನೋವು ಶುರುವಾಗಿದೆ, ಕಾಲು ಕೆಳಗಿಡೋಕ್ಕಾಗಲ್ಲ, ಮಲಗದಲ್ಲೇ ತಿಂಡಿ ಎಲ್ಲ ಬರ್ತಾ ಇದೆ. ಆ ಪರಿಸ್ಥಿತಿ ಆಗೋಯ್ತು. ಅಂದರೆ ಅವರು ಬೆಳಿಗ್ಗೆ ಬೇಗ ಎದ್ದು ರಾಯರ ಪೂಜೆಯನ್ನು ಮಾಡುವಂಥ ಅವರ ಮಿಸ್ಸಸ್ಸು. ಆದರೆ ಅವ್ರಿಗೆ ಏನೂ ಮಾಡೋಕ್ಕಾಗದೇ ಇರುವಂಥ, ಒಂದು ಹಲ್ಲು ಸಹಿತ ತಿಕ್ಲಿಕ್ಕಾಗದೇ ಇರುವಂಥ ಸಂದರ್ಭಗಳು ಬಂದೋಯ್ತು. ಆಗ ಇನ್ನೇನು ಮಾಡೋದು, ಹೀಗಾಯ್ತಲ್ಲ, ಇರಲಿ ಬಿಡಿ, ನಾಳೆ ಹೊರಡುವ ಹಾಗಾದರೆ ಅಂತೇಳಿ ಮಂಗಳೂರಿಗೆ ಹೊರಡ್ತಾರೆ ಅವರು. ತಾತ್ಕಾಲಿಕ ಏನು ತಿಳ್ಕೊಂಡಿದ್ದಾರೆ, ಹೀಗೆ ನೋಡಿ ಏನೋ ಟ್ರೀಟ್ಮೆಂಟ್ ಮಾಡಿ ಕಳಿಸ್ತಾರೆ ಅಂತ ಹೇಳಿ ಗಂಡ ಹೆಂಡತಿ ಇಬ್ಬರು ಸ್ವತಃ ವೆಹಿಕಲ್, ಇದು ಗಾಡಿ ಇದೆ, ಹೊರಡ್ತಾರೆ, ಕಾರ್ ತಗೊಂಡು ಹೊರಡ್ತಾರೆ. ಹೊರಡಿ ಆಮೇಲೆ ಏನು, ಮನೆಯವರು ಎಲ್ಲ ತಿಳ್ಕೊಂಡಿದ್ದು ಅಷ್ಟೇ, ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ, ನೋಡಿ ಇವರಿಗೂ ಟೆಸ್ಟ್ ಮಾಡಬೇಕಲ್ವ, ನೀವು ಟೆಸ್ಟ್ ಮಾಡಿಸ್ಕೊಬನ್ನಿ ಅಂತ ಮಕ್ಕಳೆಲ್ಲ ಹೇಳಿದರು. ಹೋಗ್ತಾ ಇದ್ದಾರೆ. ಹೋಗುವಾಗಲೇ ಶುರುವಾಗಿದೆ ಇವರಿಗೆ ಎದೆನೋವು, ಸಣ್ಣಕ್ಕೆ ಶುರುವಾಗಿದೆ. ಅಂತೂ 150 ಕಿಲೋಮೀಟ್ರ್ ದಾಟಿದ್ದಾರೆ. ಇನ್ನೇನು 150 ಕಿಲೋಮೀಟ್ರ್ ಹತ್ತತ್ರ ಬರುವಾಗ ಬೆವರು ಹೇಗೆ ಇಳಿತಾ ಇದೆ ಅಂದರೆ ಅವರಿಗೆ ಲೀಟ್ರ್ ಬೆವರು ಇಳಿತಾ ಇದೆಯಂತೆ. ಇಡೀ ಹೇಗೆ ಬಟ್ಟೆ ಒದ್ದೆ ಆಗ್ತಾ ಇದೆ ಅಂದರೆ, ಶರ್ಟೆಲ್ಲ ನೀರು ಮೈ ಮೇಲೆ ಹಾಕಿದರೆ ಯಾವ ರೀತಿ ಶರ್ಟ್ ಒದ್ದೆ ಆಗ್ತಾ ಇದೆ ಆ ರೀತಿ ಒದ್ದೆ ಆಗಿದೆ, ನೋವು ಬರ್ತಾ ಇದೆ. ಆವಾಗ ಏನು ಮಾಡ್ತಾರೆ, ಅಲ್ಲಿ ಬೈಂದೂರನ್ನು ದಾಟಿ ಹೋಗಬೇಕು ಅವರು ಬೈಂದೂರಲ್ಲಿ ಅವರ ಒಂದು ದೈವದ ಮನೆ ಇದೆ. ನಾನು ಯಾವಾಗಲೂ ಹೇಳ್ತೇನೆ ದೈವದ ಮನೆ ಅಂತ. ರಣಚಂಡಿ ಅಂತ ದೈವದ ಮನೆ ಇದೆ, ಪಾಣ್ತಿಗರಡಿ ಅಂತ ನಾನು ವಿಡಿಯೋ ಮಾಡಿದ್ದೆ. ಅದು
ಅಲ್ಲಿ ಆ ತಾಯಿ ಸನ್ನಿಧಾನಕ್ಕೆ ಹೋಗಿ ಒಂದು ಪ್ರಾರ್ಥನೆಯನ್ನು ಮಾಡ್ಕೋತಾರೆ. ನೋಡಮ್ಮ ನಾನು ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ, ನನಗೆ ಈ ರೀತಿ ಆಗ್ತಾ ಇದೆ, ನನಗೆ ಈ ರೀತಿ ಬೆವರು ಬರುವುದನ್ನು ನಿಲ್ಲಿಸು ನೀನು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಅರ್ಧ ಗಂಟೆ ಒಳಗೆ ಬೆವರು ಬರುವುದು ನಿಲ್ಲುತ್ತೆ. ಆದರೂ ಹೊರಡ್ತಾರೆ. ಅದ್ರ ನಂತರ ಎಷ್ಟು ಕಿಲೋಮೀಟ್ರ್ ಗಾಡಿ ಹೊಡೆದಿದ್ದಾರೆ? 150 ಕಿಲೋಮೀಟ್ರ್ ಗಾಡಿ ಹೊಡೆದಿದ್ದಾರೆ. ಒಂದೊಂದು ಸಲ ಅನ್ನಿಸ್ತಾ ಇತ್ತಂತೆ, ಹೋಗುವಾಗ ಗಾಡಿ ಇಲ್ಲೇ ನಿಲ್ಲಿಸ್ಬಿಟ್ಟು ಬೇರೆ ಗಾಡಿ ಮಾಡಿಕೊಂಡು ಹೊರಟು ಬಿಡುವ, ಇಲ್ಲ ಬೇರೆ ಡ್ರೈವರ್ನ ಮಾಡ್ಕೊಂಡು ಹೊರಟು ಬಿಡುವ ಅಂತೆಲ್ಲ ಅನ್ನಿಸ್ತಾ ಇತ್ತು. ಆದರೂ ರಾಯರ ನಾಮಸ್ಮರಣೆಯನ್ನು ಮಾಡ್ತಾ ರಾಯರ ಗೀತೆಯನ್ನು ಹಾಕ್ಕೊಂತ ಕೊನೆಗೂ ಮಂಗಳೂರಿನ KS ಹೆಗಡೆ ಆಸ್ಪತ್ರೆಯನ್ನು ಹೋಗಿ ಮುಟ್ತಾರೆ. ಯಾಕಂದರೆ ನಿಜವಾಗಿಯೂ ರಾಯರ ಕೃಪೆಗೆ ಒಂದಲ್ಲ ಅಂದರೆ ಆ ವ್ಯಕ್ತಿ ದಾರಿ ಮೇಲೆ ಪ್ರಾಣ ಬಿಡಬೇಕಿತ್ತು. ಯಾಕೆ ಅಂತ ಹೇಳ್ತೀನಿ, ಮುಂದೆ ಕೇಳಿ. ಡಾಕ್ಟ್ರು ಹೋಗಿ ಚೀಟಿ ಎಲ್ಲ ಮಾಡಿಸ್ತಾರೆ, ಡಾಕ್ಟ್ರ್ ಟೆಸ್ಟ್ ಮಾಡ್ತಾರೆ, ಟೆಸ್ಟ್ ಮಾಡಿದವರೇ ಡಾಕ್ಟ್ರು ಬೈತಾರೆ. ಇದೇನು ಮಾಡಬೇಕಂತ ಮಾಡಿದ್ರಿ? ಅದು 150-300 ಕಿಲೋಮೀಟ್ರ್ ಗಾಡಿ ಡ್ರೈವ್ ಮಾಡ್ಕೊಂಡು ಬಂದಿದ್ದೀರಿ, ಯಾವ ದೇವರು ನಿಮ್ಮ ಕೈ ಹಿಡಿತು ಅಂತ ಕೇಳ್ತಾರಂತೆ. ಡಾಕ್ಟ್ರೇ ಕೇಳ್ತಾರಂತೆ. ಅದು ಎಷ್ಟು ಮಿತಿ ಮೀರಿರಬಹುದು ಅನ್ನೋದನ್ನು ಲೆಕ್ಕ ಹಾಕಿ. ಅವರ ಮಿಸ್ಸಸ್ ಹತ್ರ ಹೇಳ್ತಾರಂತೆ, ಇಲ್ಲಮ್ಮ, ಯಾವುದೋ ದೇವರ ಶಕ್ತಿಯಿಂದ ನಿಮ್ಮ ಗಂಡ ಇವತ್ತು ಬದುಕುಳಿದಿದ್ದಾರೆ. ಇಲ್ಲ ಅಂದರೆ ಡ್ರೈವ್ ಮಾಡಿಕೊಂಡು ಅಷ್ಟು ದೂರದಿಂದ, ಅದು ಒಂದು ವಾರದ ಮುಂಚಿತವಾಗಿ ನೋವಿರುವಂಥದ್ದನ್ನು ಕಂಟ್ರೋಲ್ ಮಾಡ್ಕೊಂಡು ಆಗಿದೆ ಅಂತಾದರೆ ಅದು ಮನುಷ್ಯರಿಂದ ಕಂಟ್ರೋಲ್ ಮಾಡೋಕ್ಕಾಗಿದ್ದಲ್ಲ, ಯಾವುದು ಒಂದು ದೇವರು ಕಂಟ್ರೋಲ್ ಮಾಡಿದೆ ಅಂತ. ಆಗ ಅವರು ನನಗೆ ಫೋನ್ ಮಾಡಿ ಹೇಳ್ತಾರೆ, ರಾಯರು ಉಳಿಸ್ಕೊಟ್ರು. ಆ ರಾಯರ ಗೀತೆಯನ್ನು ಹಾಕ್ಕೊಂಡು ರಾಯರ ಸ್ಮರಣೆಯನ್ನು ಮಾಡ್ತಾ ಬರ್ತಾ ಇದ್ದೀವಿ. ಆ ತಾಯಿ ರಣಚಂಡಿ ಜೊತೆಗೆ ನಾವು ಯಾವತ್ತೂ ಪೂಜೆ ಮಾಡ್ತಾ ಇರುವಂಥ ನನ್ನ ರಾಯರು ಕೈ ಬಿಡಲಿಲ್ಲ, ನನ್ನ ಗಂಡನ್ನು ಕೈ ಹಿಡಿದ್ರು. ಆ ಬೇಗ ಅದಿದಾಗಿ ಅಂತೂ ಕೂಡಲೇ ಸ್ಟಂಟ್ ಹಾಕಿಬಿಟ್ರು. ಅವರಿಗೆ ಸ್ಟಂಟ್ ಹಾಕಿ ಕೊನೆಗೆ ICU ಅಲ್ಲಿ 3 ದಿವಸ ಇಡ್ತಾರೆ. ಅಲ್ಲಿವರೆಗೂ ರಾಯರ ನಾಮಸ್ಮರಣೆ ಕೇಳುವಂಗಿಲ್ಲ, ರಾಯರಿಗೆ ಕೈ ಮುಗುವಂಗಿಲ್ಲ, ರಾಯರನ್ನು ನೋಡುವಂಗಿಲ್ಲ. ಯಾಕಂದರೆ ಒಳಗಡೆ ರಾಯರ ಮೊಬೈಲ್ ತೊಗೊಂಡು ಹೋಗುವಾಗಿಲ್ಲ. ಸರಿ, 3 ದಿವಸದ ಮೇಲೆ ವಾರ್ಡಿಗೆ ಹಾಕ್ತಾರೆ. ವಾರ್ಡಿಗೆ ಹಾಕಿದಾಗ ಅಲ್ಲಿದ್ದವ್ರ ಹತ್ರ ಕೇಳ್ತಾರೆ, ನನ್ನ ಮೊಬೈಲನ್ನು ಕೊಡಿ ಅಂತ. ಮೊಬೈಲಲ್ಲಿ ರಾಯರ ಫೋಟೋವನ್ನು ನೋಡಿ ಹಣೆ ಮೇಲೆ ಇಟ್ಕೊಂಡು ಕಣ್ಣೀರನ್ನು ಹಾಕ್ತಾರಂತೆ ಆ ವ್ಯಕ್ತಿ. ನನ್ನನ್ನು ಉಳಿಸ್ಕೊಟ್ಬಿಟ್ರಿ ರಾಯರೇ ನೀವು ಅಂತ. ನೋಡಿ, ರಾಯರು ಇದ್ದವರೇ ಇದ್ದಾರೆ, ಇಲ್ಲ ಅಂದವರಿಗೆ ಇಲ್ಲ. ಡಾಕ್ಟ್ರೇ ಆಶ್ಚರ್ಯಪಟ್ಟು ಬೈದಿದ್ದಾರೆ ಅಂದರೆ ನೀವು ಲೆಕ್ಕ ಹಾಕಿ, ಇಡೀ ಅಷ್ಟು ದೂರ ಡ್ರೈವ್ ಮಾಡ್ಕೊ ಬಂದಿದ್ದೀರಲ್ವಾ, ಯಾವ ದೇವರು ಕಾಪಾಡ್ತು ನಿಮ್ಮನ್ನು ಅಂತ. ಕಾಪಾಡಿದ್ಯಾರು? ನಮ್ಮ ರಾಯರು ಮಾತ್ರ ಅಲ್ವಾ. ಆ ರಾಯರು ಕರುಣಾನಿಧಿಗೆ ಏನು ಹೇಳಬೇಕು. ಆ ವ್ಯಕ್ತಿ ಎಷ್ಟೊತ್ತಿಗೂ ನಾಮಸ್ಮರಣೆಯನ್ನು ಮಾಡ್ತಾ ರಾಯರು ಪೂಜೆಯನ್ನು ಮಾಡ್ತಾ ಇರುವಂತಹ ವ್ಯಕ್ತಿಯನ್ನು ರಾಯರು ಇವತ್ತು ಕಾಪಾಡಿದ್ದಾರೆ ಅಂದರೆ ಎಂಥ ಆಶ್ಚರ್ಯ. ಒಂದು ವಾರದ ಮುಂಚಿತವಾಗಿ ಎದೆನೋವು ಶುರುವಾಗಿದೆ. ಈ ಸಂಬಂಧಪಟ್ಟ ಡಾಕ್ಟ್ರುಗಳೆಲ್ಲ ಹತ್ತಿರದ ಗ್ಯಾಸ್ಟ್ರಿಕ್ ಅಂತ ಕೊಟ್ಟಿದ್ದಾರೆ, ಆದರೂ ಎದೆನೋವಿದೆ. ಕೊನೆಗೆ ಅಲ್ಲಿ ಹೋಗಿ ಮುಟ್ಟಿದಾಗ ಆಶ್ಚರ್ಯವೇ ಕಾದಿತ್ತು ಅವರಿಗೂ. ಆದರೂ ರಾಯರು ಜೀವವನ್ನು ಉಳಿಸಿಕೊಟ್ರು. ಅದಕ್ಕೆ ನಾನು ಹೇಳ್ತೀನಿ, ರಾಯರಿದ್ದಾರೆ ಅಂತ ನಂಬಿದವರಿಗೆ ಮಾತ್ರ ರಾಯರಿದ್ದಾರೆ. ರಾಯರಿಲ್ಲ, ಅವರನ್ನು ಪೂಜೆ ಮಾಡಿ ಏನು ಫಲ ಇದೆ, ಏನು ಫಲ ಇಲ್ಲ ಅನ್ನುವರಿಗೆ ಖಂಡಿತ ರಾಯರಿಲ್ಲ. ಯಾಕಂದರೆ ಯಾವ ದೇವರಾದರೂ ಅಷ್ಟೇ, ಒಂದು ಕಲ್ಲಿಗೆ ನಾವು 2 ದಿವಸ 3 ದಿವಸ ದೀಪ ಹಚ್ಚಿ ಅದಕ್ಕೆ ಊದುಬತ್ತಿಯನ್ನು ಬೆಳಗಿ ಒಂದು ಹೂವನ್ನು ಹಾಕಿದರೆ ಅದರಲ್ಲಿ ಶಕ್ತಿ ಬರುತ್ತೆ. ಆ ಶಕ್ತಿ ಬಂದಾಗ ಆ ನಂಬಿಕೆ ನನ್ನಲ್ಲಿ ಮುಟ್ಟುತ್ತೆ. ನಾನು ಇವತ್ತು ದೀಪ ಹಚ್ಚಿದ್ದೀನಿ, ಊದುಬತ್ತಿ ಬೆಳಗಿದ್ದೀನಿ, ಹೂ ಹಾಕಿದ್ದೀನಿ, ನೈವೇದ್ಯ ಇಟ್ಟಿದ್ದೀನಿ ಕಲ್ಲಿಗೆ, ಈ ಕಲ್ಲಲ್ಲಿ ಏನೋ ಶಕ್ತಿ ಇದೆ, ಈ ಕಲ್ಲಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ನನ್ನ ಇಷ್ಟಾರ್ಥ ಈಡೇರುತ್ತೆ ಅನ್ನುವ ಆ ನನ್ನ ನಂಬಿಕೆ ಇತ್ತಲ್ವಾ, ಆ ಕಲ್ಲಲ್ಲೂ ಆ ನಂಬಿಕೆಯಿಂದ ನನ್ನ ಇಷ್ಟಾರ್ಥ ಈಡೇರುತ್ತೆ. ಹಾಗಾಗಿ ನಂಬಿ ನೀವೆಷ್ಟು ನಡಿತೀರಿ ಅಷ್ಟು ಒಳ್ಳೆಯದಾಗತ್ತೆ. ಬಹುಶಃ ರಾಯರಿಗೆ ಬಂದಂಥ ಕಷ್ಟಗಳು ಗೊತ್ತು ನಮಗಲ್ವಾ. ರಾಯರೇ ಅಷ್ಟು ಕಷ್ಟಗಳನ್ನೆಲ್ಲ ಅನುಭವಿಸಿದ್ದಾರೆ ಅಂದಮೇಲೆ ಹರಿಯ ಭಕ್ತ ತಿರುಪತಿ ತಿಮ್ಮಪ್ಪನ ವರಪ್ರಸಾದ ಅವರೇ ಅನುಭವಿಸಿದ್ದಾರೆ ಅಂದಮೇಲೆ ಹುಲುಮಾನವರು ನಾವು ಯಾವ ಲೆಕ್ಕ ಅಲ್ವಾ. ಆದರೂ ನಮ್ಮ ರಾಯರು ನಮ್ಮನ್ನು ಕೈ ಬಿಡದೆ ಸದಾ ಕಾಪಾಡಿಕೊಂಡಿರ್ತಾರೆ. ಹಾಗಾಗಿ ಈ ಅದ್ಭುತವಾದಂಥ ರಾಯರ ಪವಾಡವನ್ನು ಕೇಳಿದ್ರಿ. ದಯವಿಟ್ಟು ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಖಂಡಿತವಾಗಿ ಬರುತ್ತೆ ಅಂತ ನಂಬಿದ್ದೀನಿ. ಇಷ್ಟು ಹೇಳ್ತಾ ಇವತ್ತಿನ ಈ ನನ್ನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.